ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ನಾನು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ 10ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷ್. ನನ್ನ ಹಿಂದಿನ ವಿಡಿಯೋದಲ್ಲಿ 10ನೇ ತರಗತಿಯ 3ನೇ ಪಾಠವಾದ ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದ 2ನೇ ಭಾಗದ ವಿವರಣೆಯನ್ನು ಕೊಟ್ಟಿದ್ದೆ. ಈ ಭಾಗದಲ್ಲಿ ಅದರ ಮುಂದಿನ ಭಾಗದ ವಿವರಣೆಯನ್ನು ಕೊಡಲಿದ್ದೇನೆ ಹಾಗೂ ಪ್ರಶ್ನೆ ಉತ್ತರಗಳ ಬಗ್ಗೆ ಚರ್ಚೆ ಮಾಡಲಿದ್ದೇನೆ. ಹಿಂದಿನ ಭಾಗದಲ್ಲಿ ಏನಾಗಿತ್ತು ಅಂತ ನೋಡೋದಾದ್ರೆ, ರೋಮಾ ತಲ್ರೆಜಾ ಆಕ್ಸಿಡೆಂಟಲಿ ಅವಳು ಟ್ರೈನ್ ಹತ್ತಬೇಕಾದ್ರೆ ತನ್ನ ಕಾಲಿನ ಹಿಡಿತವನ್ನು ತಪ್ಪಿ ಕೆಳಗೆ ಬೀಳ್ತಾಳೆ. ಇದನ್ನ ನೋಡಿದ ಬಾಲೇಶ್ವರು ತಕ್ಷಣ ತಾನು ಹೋಗ್ತಿದ್ದ ಟ್ರೈನಿಂದ ಹಾರಿ ಜಂಪ್ ಮಾಡಿ ಅವಳನ್ನ ಕಾಪಾಡಬೇಕು ಅಂತ ಅವಳನ್ನ ಕೈಯಲ್ಲಿ ಎತ್ಕೊಂಡು ರೋಡಿನ ಕಡೆಗೆ ಬರ್ತಾನೆ. ಅವನಿಗೆ ಯಾರು ಕೂಡ ಸಹಾಯ ಮಾಡೋದಿಲ್ಲ. ಕೊನೆಗೆ ಒಬ್ಬ ಗುಜರಾತಿ ಟ್ರಕ್ ಡ್ರೈವರ್ ಬಂದು ಅವಳನ್ನ ಸಹಾಯ ಮಾಡಿ ಒಂದು ಚಿಕ್ಕ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದರೂ ಅಲ್ಲೂ ಕೂಡ ಅವಳಿಗೆ ಏನು ವ್ಯವಸ್ಥೆ ಸಿಗದ ಕಾರಣ ಅವಳನ್ನ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಲ್ಲಿ ಡಾಕ್ಟರ್ ಹೇಳ್ತಾರೆ. ಅವಳನ್ನ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಮಾರ್ಗ ಮಧ್ಯ ಬಾಲೇಶ್ವರು ರೋಮಾ ಅವರ ಅಣ್ಣನಿಗೆ ಫೋನ್ ಮಾಡಿ, ನಿಮ್ಮ ತಂಗಿಗೆ ಹೀಗಾಗಿದೆ, ದಯವಿಟ್ಟು ಅವಳನ್ನ ನೋಡೋಕ್ ಬನ್ನಿ ಅಂತ ಹೇಳಿ ಫೋನ್ ಮಾಡಿ ತಿಳಿಸಿರ್ತಾನೆ. ಹಾಗೆ ಅವ್ರ ಅಣ್ಣ ಅಲ್ಲಿಂದ ಹೊರಟಿರ್ತಾರೆ. ಇನ್ನೇನು ರೋಮಾಳನ್ನ ICUಗೆ ಅಡ್ಮಿಟ್ ಮಾಡಿರ್ತಾರೆ. ಅವಳಿಗೆ ಹೆವಿಯಾಗಿ ರಕ್ತಸ್ರಾವ ಆಗ್ತಿರೋದ್ರಿಂದ ಅವಳಿಗೆ ತಕ್ಷಣ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅವಳನ್ನ ICUಗೆ ಅಲ್ಲಿನ ಮೆಡಿಕಲ್ ಡೈರೆಕ್ಟ್ರು ಅಡ್ಮಿಟ್ ಮಾಡಿರ್ತಾರೆ. ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಶಿಯಸ್, ಬಟ್ ಹರ್ ಎಕ್ಸ್ರೇಸ್ ಶೋಡ್ ದಟ್ ಆಲ್ದೋ ದ ಇಂಜುರೀಸ್ ಲುಕ್ಡ್ ಸಿವಿಯರ್, all she needed were deep wound sutures. There would be no lasting damage, but Dr. Agarwal believes she could have bled to death had nobody helped her. When she finally opened her eyes that night, her brother and fiancé were by her side. She could barely speak, just nodded and fell asleep again. ರೋಮಾಳಿಗೆ ಇನ್ನೂ ಕೂಡ ಪ್ರಜ್ಞೆ ಬಂದಿರೋದಿಲ್ಲ. ಆದರೆ ಅವಳ ಎಕ್ಸ್ರೇ ಏನು ಹೇಳ್ತಾ ಇರುತ್ತೆ, ಅವಳಿಗೆ ಹೆವಿಯಾಗಿ ಗಾಯಗಳು ಆಗಿದೆ. ಆದರೆ ಆ ಗಾಯಗಳಾಗಿರೋದ್ರಿಂದ ಅವಳಿಗೆ ತುಂಬಾ ಡೀಪ್ ಆಗಿ ಹೊಲಿಗೆಯನ್ನ ಹಾಕ್ಬೇಕಾದಂತ ಅವಶ್ಯಕತೆ ಬಂದಿದೆ. ಸೂಚರ್ಸ್ ಅಂದ್ರೆ ಹೊಲಿಗೆ ಹಾಕುವ ಒಂದು ಪದ್ಧತಿ. ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್, ಅದೇನು ಕೊನೆ ತನಕ ಉಳಿಯುವಂತ ಡ್ಯಾಮೇಜ್ ಅಲ್ಲ, ಸ್ವಲ್ಪ ದಿನಕ್ಕೆ ಅವಳು ಕ್ಯೂರ್ ಆಗ್ತಾಳೆ. ಆದ್ರೆ ಡಾಕ್ಟರ್ ಅಗರ್ವಾಲ್ ಪ್ರಕಾರ ಏನ್ ಹೇಳಿದ್ರು, ಅವಳು ಅಲ್ಲೇ ಬಿದ್ದು ಅವಳಿಗೆ ಈ ತರನೇ ರಕ್ತಸ್ರಾವ ಆಗ್ತಿದ್ರೆ ಅವಳು ಖಂಡಿತವಾಗಿಯೂ ಉಳಿಯೋ ಚಾನ್ಸ್ ಇರ್ಲಿಲ್ಲ. ಅವಳಿಗೆ ಬಾಲೇಶ್ವರ್ ಹೆಲ್ಪ್ ಮಾಡದೇ ಇದ್ದಿದ್ರೆ ಅವಳು ಖಂಡಿತವಾಗ್ಲೂ ಜೀವಂತವಾಗಿ ಇರ್ತಿರ್ಲಿಲ್ಲ. ಅವಳು ಒಂದ್ಸಲ ಕಣ್ಣನ್ನ ತೆರಿತಾಳೆ. ಕಣ್ಣನ್ನ ತೆರೆದಾಗ ರಾತ್ರಿ ಅವಳ ಅಣ್ಣ ಮತ್ತೆ ಅವಳ ಫಿಯಾನ್ಸ್, ಅವಳಿಗೆ ಎಂಗೇಜ್ಮೆಂಟ್ ಆಗಿರುತ್ತಲ್ಲ ವಿಜಯ್ ಅನ್ನೋನ್ ಜೊತೆ, ಅವನು ಪಕ್ಕ ಇರ್ತಾರೆ. ಅವಳು ಸ್ವಲ್ಪ ತೊದಲಾಗಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಅವಳಿಗೆ ಆಗೋದಿಲ್ಲ. ಸುಮ್ಮನೆ ತನ್ನ ತಲೆಯನ್ನು ಅಲ್ಲಾಡಿಸಿ ಮತ್ತೆ ಮಲ್ಕೊಳ್ತಾಳೆ. ವೆನ್ ಬಾಲೇಶ್ವರ್ ಕೇಮ್ ಟು ಮೀಟ್ ಹರ್ ದ ನೆಕ್ಸ್ಟ್ ಮಾರ್ನಿಂಗ್, ರೋಮಾ ವಾಸ್ ಸ್ಟಿಲ್ ಪಾರ್ಟ್ಲಿ ಸೆಡೇಟೆಡ್. On his way, Baleshwar had even revisited the spot where Roma had fallen, looking for her belongings, because Dinesh had told him that her cell phone and handbag were missing. Not far from the spot, a railway employee assured Baleshwar that some of Roma's belongings had been found. ಬಾಲೇಶ್ವರು ಮಾರನೇ ದಿನ ಬೆಳಗ್ಗೆ ಅವಳನ್ನ ಮೀಟ್ ಮಾಡೋದಕ್ಕೆ ಬರ್ತಾನೆ, ಹೇಗಿದ್ದಾಳೆ ಅವಳು ಅಂತ ನೋಡೋದಕ್ಕೆ. ಅವಾಗ ರೋಮಾಳಿಗೆ ಇನ್ನೂ ಕಂಪ್ಲೀಟ್ ಆಗಿ ಎಚ್ಚರ ಇರೋದಿಲ್ಲ. ಪಾರ್ಟ್ಲಿ ಸೆಡೇಟೆಡ್ ಅಂದ್ರೆ ಮೆಡಿಸಿನ್ ಕೊಟ್ಟಿರೋದ್ರಿಂದ, ಡ್ರಗ್ಸ್ ನಲ್ಲಿ ಅವಳು ಇರೋದ್ರಿಂದ ಅವಳಿಗೆ ಸ್ವಲ್ಪ ಮಂಪ್ರು ಇದ್ದಾಗೆ ಇರುತ್ತೆ. ಬಾಲೇಶ್ವರು ಅವಳು ರೋಮಾ ಬಿದ್ದ ಜಾಗಕ್ಕೆ ಮತ್ತೊಮ್ಮೆ ಬರ್ತಾನೆ. ಯಾಕೆಂದ್ರೆ ಅವಳ ಅಣ್ಣ ಹೇಳಿರ್ತಾನೆ ಅವಳ ಸೆಲ್ ಫೋನು ಮತ್ತೆ ಹ್ಯಾಂಡ್ ಬ್ಯಾಗು ಮಿಸ್ ಆಗಿದೆ. ಅವಳು ಆ ಸೆಲ್ ಫೋನ್ ಮತ್ತೆ ಹ್ಯಾಂಡ್ ಬ್ಯಾಗು ಅಲ್ಲೇ ಎಲ್ಲೋ ಇರಬೇಕು, ಅವಳು ಬಿದ್ದ ಜಾಗ. ಅದು ಬಿದ್ದ ಜಾಗ ಗೊತ್ತಿರೋದು ಬಾಲೇಶ್ವರ್ಗೆ ಮಾತ್ರ. ಸೊ ಅವನು ಅದನ್ನ ಹುಡುಕೊಂಡು ಮತ್ತೆ ಅದೇ ಜಾಗಕ್ಕೆ ಬರ್ತಾನೆ. ಅಲ್ಲಿ ಅವಳು ಬಿದ್ದಿರೋದಕ್ಕಿಂತ ಸ್ವಲ್ಪ ದೂರದಲ್ಲೇ ಕೆಲವೊಂದಿಷ್ಟು ಅವಳ ಐಟಮ್ಗಳು ಸಿಕ್ಕಿದೆ ಅಂತ ಒಬ್ಬ ರೈಲ್ವೆ ಎಂಪ್ಲಾಯಿ ಬಾಲೇಶ್ವರಿಗೆ ಹೇಳಿ ಆ ಐಟಮ್ಗಳನ್ನ ಅವನಿಗೆ ಹಿಂದಿರುಗಿಸ್ತಾನೆ. ಹೌ ಆರ್ ಯು ಫೀಲಿಂಗ್? ಬಾಲೇಶ್ವರ್ ಆಸ್ಕ್ಡ್ ರೋಮಾ. ಆಮ್ ಓಕೆ, ರೋಮಾ ವಿಸ್ಪರ್ಡ್. ಹೇಗಿದ್ದೀರಾ ಅಂತ ಬಾಲೇಶ್ವರ್ ಕೇಳಿದಾಗ, ನಾನು ಪರವಾಗಿಲ್ಲ, ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ ಅಂತ ರೋಮಾ ನಿಧಾನವಾಗಿ ಹೇಳ್ತಾಳೆ. In a few days, Roma made a full recovery. I can't imagine what would have happened if Baleshwar hadn't been there, she says, amazed to learn of the manner in which she had been rescued. I think it's astonishing that a stranger would jump off a train and risk his life for me. I can never repay Baleshwar.
I am new to Mumbai, but I have noticed that people here are afraid, says Baleshwar, who is still looking for a job. They fear of getting trapped in the courts or with the police. So, why did he do it? She needed help. Baleshwar puts it simply. That day it was Roma. Tomorrow it could be you or me by the tracks, bleeding alone. ಕೆಲವೇ ದಿನಗಳಲ್ಲಿ ರೋಮ ಕಂಪ್ಲೀಟ್ ಆಗಿ ಹುಷಾರಾಗ್ತಾಳೆ. ಅವಳಿಗೆ ಆದಂಥ ಗಾಯಗಳೆಲ್ಲ ಮಾಗತ್ತೆ ಹಾಗೂ ಅವಳು ಕೂಡ ರಿಕವರಿ ಆಗ್ತಾಳೆ. ಅವಳು ರಿಕವರಿ ಆದಮೇಲೆ ಹೇಳ್ತಾಳೆ, ನನಗೆ ಅವತ್ತು ಬಾಲೇಶ್ವರು ಸಹಾಯ ಮಾಡಿರಲಿಲ್ಲ ಅಂದರೆ ನನಗೇನಾಗ್ತಿತ್ತು, ನನಗೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ನನ್ನ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿತ್ತು ಅಂತ ಹೇಳಿ ತನ್ನನ್ನು ಅಷ್ಟು ಕಷ್ಟಪಟ್ಟು ಬಾಲೇಶ್ವರ್ ರಕ್ಷಣೆ ಮಾಡಿದ್ದಾನೆ ಅಂತ ತಿಳಿದವಳಿಗೆ ತುಂಬ ಆಶ್ಚರ್ಯ ಹಾಗೂ ತುಂಬ ಖುಷಿಯಾಗತ್ತೆ. I think it's astonishing that a stranger would jump off a train and risk his life for me. I can never repay ಬಾಲೇಶ್ವರ್. ನನಗೆ ಇದು ಬಹಳ ಆಶ್ಚರ್ಯ ತರುವಂಥ ಸಂಗತಿಯಾಗಿದೆ. ಏನು, ಒಬ್ಬ ಕಂಪ್ಲೀಟ್ ಆಗಿ ಅಪರಿಚಿತ, ನಾನು ಯಾರು ಅಂತಾನೆ ಗೊತ್ತಿಲ್ಲ, ನನಗೋಸ್ಕರ ಅವನು ಓಡ್ತಾ ಇರೋ ಟ್ರೈನಿಂದ ಹಾರಿ ನನ್ನ ಜೀವವನ್ನು ಉಳಿಸೋದಕ್ಕೆ ಇಷ್ಟು ಕಷ್ಟಪಟ್ಟಿದ್ದಾನೆ ಅಂದರೆ ಅವನಿಗೆ ನಾನು ಹೇಗೆ ಋಣ ತೀರಿಸಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ರೋಮಾ ಹೇಳ್ತಾಳೆ. ಅದಕ್ಕೆ ಬಾಲೇಶ್ವರ್ ಏನು ಹೇಳ್ತಾನೆ, ನಾನು ಮುಂಬೈಗೆ ಹೊಸಬ, ನಾನೇನು ಮುಂಬೈಯಲ್ಲೇ ಇದ್ದವನಲ್ಲ, ನಮ್ಮೂರು ಉತ್ತರ ಪ್ರದೇಶ, ನಾನು ಮುಂಬೈಗೆ ಹೊಸಬ. ಆದರೆ ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಅಂದರೆ ಇಲ್ಲಿ ಜನ ಬಹಳ ಹೆದರ್ತಾರೆ. ಏನಕ್ಕೆ ಹೆದರ್ತಾರೆ, ಅವನಿನ್ನೂ ಕೆಲಸ ಹುಡುಕ್ತಿರ್ತಾನೆ, ಇನ್ನೂ ಕೆಲಸ ಸಿಕ್ಕಿರೋಲ್ಲ, ಮುಂಬೈಗೆ ಹೊಸಬ, ಆದರೂ ಅವನಿಗೆ ಮುಂಬೈ ಜನರ ಮೇಲೆ ಒಂದು ಒಪಿನಿಯನ್ ಬಂದಿರುತ್ತೆ. ಇಲ್ಲಿ ಜನ ಹೆದರ್ತಾರೆ, ಯಾಕೆಂದರೆ ಕೋರ್ಟು ಕೇಸಲ್ಲಿ ಸಿಕ್ಕಾಕ್ಕೊಳ್ತೀವೋ ಅಂತ ಅವರಿಗೆ ಬಹಳ ಹೆದರಿಕೆ ಇದೆ, ಹಾಗಾಗಿ ಅವರು ಸಹಾಯ ಮಾಡೋದಕ್ಕೆ ಮುಂದೆ ಬರೋದಿಲ್ಲ ಅಂತ ಹೇಳ್ತಾನೆ. ಆದರೂ ಕೂಡ ಬಾಲೇಶ್ವರ್ ಅದನ್ನು ಯಾಕೆ ಮಾಡ್ದ, ಅವಳಿಗೆ ಸಹಾಯ ಬೇಕಿತ್ತು, ನಾನು ಅದಕ್ಕೋಸ್ಕರ ಮಾಡಿದೆ ಅಂತ ಬಾಲೇಶ್ವರು ಸಿಂಪಲ್ ಆಗಿ ಹೇಳ್ತಾನೆ. ಇದರಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ, ಆವತ್ತು ರೋಮಾಳಿಗೆ ಆಕ್ಸಿಡೆಂಟ್ ಆಗಿ ಅಲ್ಲಿ ಬಿದ್ದಿದ್ಲು, ಬಾಲೇಶ್ವರು ಸಹಾಯ ಮಾಡ್ದ. ನಾಳೆ ಇದೇ ಪರಿಸ್ಥಿತಿ ನಮಗೂ ಕೂಡ ಬರ್ಬೋದು. ನಾವು ಅಥವಾ ನೀವು ಯಾರಾದರೂ ಕೂಡ ಹಳಿಯ ಪಕ್ಕದಲ್ಲಿ ಒಬ್ಬರೇ ಬಿದ್ದುಕೊಂಡು ರಕ್ತ ಸುರಿತಿರ್ಬೋದು, ನಮಗೆ ಯಾರೂ ಸಹಾಯ ಮಾಡೋದಕ್ಕೆ ಬರದೇ ಇರ್ಬೋದು. ಅಂಥ ಪರಿಸ್ಥಿತಿಯನ್ನು ನಾವು ಇಮ್ಯಾಜಿನ್ ಮಾಡಿಕೊಂಡ್ರು ನಮಗೆ ಈಗಲೂ ಕೂಡ ಹೆದರಿಕೆ ಆಗುತ್ತೆ. ಆದ್ದರಿಂದ ಆದಷ್ಟು ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಸಹಾಯವನ್ನು ಮಾಡೋದಕ್ಕೆ ಮುಂದೆ ಹೋಗಬೇಕು. ಯಾರಾದರೂ ಕಷ್ಟದಲ್ಲಿದ್ದರೆ ಇವತ್ತು ನಾವು ಒಬ್ಬರಿಗೆ ಸಹಾಯ ಮಾಡಿದರೆ ಮುಂದೊಂದು ದಿನ ಅವರು ನಮಗೆ ಸಹಾಯ ಮಾಡ್ತಾರೆ, ನಮಗೆ ಇನ್ನೊಬ್ಬರು ಯಾರೋ ಬಂದು ಸಹಾಯ ಮಾಡ್ತಾರೆ ಅನ್ನೋದು ಈ ಪಾಠದ ಒಂದು ಮಾರಲ್. ಇಲ್ಲಿಗೆ ದೆರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠ ಮುಕ್ತಾಯಗೊಂಡಿದೆ. ಇದರ ಮುಂದೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಐ ಕುಡಂಟ್ ಥ್ಯಾಂಕ್ ಹಿಮ್, ಬಾಲೇಶ್ವರ್ ಥಾಟ್. ಹೂ ಡು ಯು ಥಿಂಕ್ ಹಿ ಕುಡಂಟ್ ಥ್ಯಾಂಕ್? ಬಾಲೇಶ್ವರ್ ಥಾಟ್ ದಟ್ ಐ ಕುಡಂಟ್ ಥ್ಯಾಂಕ್ ಹಿಮ್. He think he couldn't able to thank the Gujarati truck driver who helped them a lot in admitting Roma to the hospital. He was there with them always from the road to till the hospital. Why did Baleshwar revisit the spot where Roma had fallen? Baleshwar revisited the spot because her brother Dinesh told him that some of her belongings were missing, their cell phone and her handbag. So to find them, and only the Baleshwar knows the place where the Roma had fallen. So he revisited the spot. Baleshwar got some assurance from a railway employee. What was that? When Baleshwar revisited the spot, he got an assurance from a railway employee that some of her Roma's belongings were found just a far away distance where Roma had fallen. ಅವಳು ಬಿದ್ದಿರೋದಕ್ಕಿಂತ ಸ್ವಲ್ಪ ದೂರದಲ್ಲೇ ಅವಳ ಕೆಲವೊಂದು ವಸ್ತುಗಳು ಸಿಕ್ಕಿದೆ ಅಂತ ರೈಲ್ವೆ ಎಂಪ್ಲಾಯಿ ಹೇಳ್ತಾನೆ. Roma said, I think it's astonishing. What was astonishing? Roma said that I think it's astonishing. It was astonishing that a complete stranger would jump off a train and risk his life to save the life of Roma. So she never thought of anyone like this. So if Baleshwar was never there, the Roma was found to be dead on the railway tracks. But he risked his life and saved her life. So she thought that it's completely astonishing. Some incidents relating to Roma Tellrezza are given below. Put them in the right order. ಇಲ್ಲಿ ಕೆಲವೊಂದು ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಆ ವಾಕ್ಯಗಳು ರೋಮಾಳ ಒಂದು
ಸಂದರ್ಭಕ್ಕೆ ಯಾವ ಸಂದರ್ಭ ಆದ್ಮೇಲೆ ಯಾವ್ದು ಬಂತು ಅದನ್ನ ಸರಿಯಾಗಿ ಜೋಡಿಸಿ ಅಂತ ಹೇಳಿದ್ದಾರೆ. ಮೊದಲು ದ ಟ್ರೈನ್ ಹರ್ಟಲ್ಡ್ ಅಹೆಡ್, ನಿಂತಿರೋ ಟ್ರೈನು ಹೊರಡ್ತು. ರೋಮಾ ವಾಸ್ ಜಾಮ್ಡ್ ಬಿಟ್ವೀನ್ ಟೂ ವುಮೆನ್. ಅದ್ರ ನೆಕ್ಸ್ಟು ರೋಮಾ ಲಾಸ್ಟ್ ಹರ್ ಅವಳಿಗೆ ಸ್ಥಿತಿ ತಪ್ಪಿದ ತಕ್ಷಣ ರೋಮಾ ಪ್ಯಾನಿಕ್ಡ್. ನೆಕ್ಸ್ಟು ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ಬಾಲೇಶ್ವರ್ ಜಂಪ್ಡ್ ಇನ್ ಟು ಆಕ್ಷನ್ ಟು ಸೇವ್ ದ ಗರ್ಲ್. His actions in doing so are given in a jumbled manner. Show them in the right sequence as in the text. ಇಲ್ಲೂ ಕೂಡ ಬಾಲೇಶ್ವರ್ಗೆ ಸಂಬಂಧಪಟ್ಟ ಒಂದಿಷ್ಟು ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದಾರೆ, ಅದನ್ನ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳ್ತಿದ್ದಾರೆ. ಮೊದಲಿಗೆ he saw the girl bleeding. ನೆಕ್ಸ್ಟು ಬಾಲೇಶ್ವರ್ ಕ್ರಾಸ್ಡ್ ದ ಟ್ರ್ಯಾಕ್. ನೆಕ್ಸ್ಟು he prayed silently. ಅದ್ರ ನೆಕ್ಸ್ಟು he carried the girl, ಅವನು ಅವಳನ್ನ ಎತ್ಕೊಂಡ. ನೆಕ್ಸ್ಟ್ ರೋಡ್ ಕಡೆ ಹೊರಟ ಮೇಲೆ he requested motorists to help him. Write briefly the personal details such as qualification and profession of Roma Talreza and Baleshwar Mishra after discussion with your classmates. ಈ ಪ್ರಶ್ನೆಯನ್ನ ಮುಂಚೆ ಕೂಡ ನಾನು ಉತ್ತರನ ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತೀನಿ. ರೋಮಾ ತಲ್ರೇಜಾ, ಅವಳ ಊರು ಮುಂಬೈ, ಕ್ವಾಲಿಫಿಕೇಶನು BCom, ಅವಳು ಏನ್ ಜಾಬ್ ಮಾಡ್ತಿರ್ತಾಳೆ, ಶಿ ವಾಸ್ ಅ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಹಾಗೆ ಬಾಲೇಶ್ವರ್ ಮಿಶ್ರಾ, ಅವನ ಏಜು 20, ಅವನು ಅನ್ಎಂಪ್ಲಾಯ್ಡು, ಹೈಸ್ಕೂಲ್ ಡ್ರಾಪ್ ಔಟು, ಇನ್ನೂ ಕೆಲಸ ಸಿಕ್ಕಿರೋದಿಲ್ಲ. ಅವನ ಊರು ಮಿರ್ಜಾಪುರ್, ಉತ್ತರ ಪ್ರದೇಶ್. ಟೇಕ್ ದ ಗರ್ಲ್ ಟು ಐರೋಲಿ ಸಜೆಸ್ಟೆಡ್ ದ ಕಾಪ್, ಬಟ್ ಬಾಲೇಶ್ವರ್ ಡಿಸಗ್ರೀಡ್. ವೈ ಡಿಡ್ ಹಿ ಡೂ ಸೋ? ವೆನ್ ಬಾಲೇಶ್ವರ್ ವಾಸ್ ಕ್ಯಾರಿಂಗ್ ದ ಗರ್ಲ್, a Gujarati truck driver came in front to help her. So both of them lay down the Roma in her truck. At that time, the traffic police suggested them to take the girl to the Airoli, but Baleshwar disagreed. Why? Because Airoli was at least 10 kilometers away from there. So in 10 kilometers, anything would be happen. Roma was severely injured, so he knew another hospital nearby. So Baleshwar disagreed and suggested the driver to take her to a nearby hospital. Some incident mentioned in paragraph 12 are given in a jumbled order below. Arrange them sequentially. ಇದು ರೋಮಾಳನ್ನ ಆಸ್ಪತ್ರೆಗೆ ಕರ್ಕೊಂಬರ್ತಾ ಆಗಿದ್ದಂತೂ, ಇದನ್ನು ಕೂಡ ಸರಿಯಾಗಿ ಅರೇಂಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೊದಲಿಗೆ ಬಾಲೇಶ್ವರ್ ಅಂಡ್ ರೋಮಾ ತಲ್ರೇಜಾ ಅರೈವ್ಡ್ ಎಟ್ ಎ ಸ್ಮಾಲ್ ಹಾಸ್ಪಿಟಲ್. ನೆಕ್ಸ್ಟು ದ ನರ್ಸಸ್ ಇನ್ ದ ಹಾಸ್ಪಿಟಲ್ ಹೆಲ್ಪ್ಡ್ ಬಾಲೇಶ್ವರ್ ಟು ಟೇಕ್ ದ ಯಂಗ್ ವುಮೆನ್ ಇನ್, but the hospital lacked the facility and personnel to treat Roma. Other next to the on-duty physician advised Baleshwar to take Roma to a nearby hospital. Was Baleshwar right in asking Roma her name while she lay in a critical condition? Justify your answer. Yes, Baleshwar was completely right. While the vehicle started again, Roma fluttered her eyes open. So it was the only situation where Baleshwar can know about her family. So he could call any one of her relative or any pair or her parents or her brother. So they could have know about the fact. So Baleshwar was completely right and he utilized the correct moment to know about Roma. Baleshwar had a good memory. Do you agree? Give examples to support your view. Yes, Baleshwar had a good memory because when Roma had fallen, he suddenly remembered that if one can pull the chain of the train would stop. So he pulled off the chain. Next to ಅವಳನ್ನ ಕರ್ಕೊಂಡು ಹೋಗ್ತಾನು ಕೂಡ ಯಾವ ಕಾಪು ಟೇಕ್ ದ ಗರ್ಲ್ ಟು ಐರೋಲಿ ಅಂತ ಸಜೆಸ್ಟ್ ಮಾಡ್ತಾರೆ, ಬಟ್ ಬಾಲೇಶ್ವರ್ ಡಿಸಗ್ರೀಡ್. ಹಿ ನ್ಯೂ another hospital nearby. Though he was new to Mumbai and he didn't know the Mumbai well, but he better know the nearby hospital than the cop. So ಐರೋಲಿಗಿಂತ ಹತ್ರದ ಒಂದು ಹಾಸ್ಪಿಟಲ್ ಅವನಿಗೆ ಗೊತ್ತಿತ್ತು. So this proves that Baleshwar had a very good memory. The doctor at the Divine Multi-Speciality Hospital admitted Roma without any formalities. What made him do so? When Baleshwar and the truck driver took Roma to a hospital, Roma was severely injured. So, while seeing the extent of her injuries, Dr. Anil Agarwal admitted Roma without any formalities. If Baleshwar had not come forward to help Roma, what would have happened to her? If Baleshwar had not come forward to help Roma, Roma was completely bleeding and she was severely injured.
when another one train comes, she would hit her head or something like that happened. So Roma wouldn't be alive exactly to if Baleshwar didn't help her. How did the truck driver help Baleshwar? That when nobody was stopping their vehicle, only the Gujarati truck driver stopped his truck and helped Baleshwar. He he helped him to take the nearby hospital and give her a first aid treatment. Then he also helped them to take her to Divine Multi Speciality Hospital. And when she was admitted, he was went without expecting any thanks or praisings. Baleshwar felt that people of Mumbai were afraid. What were they afraid of? In his opinion, Baleshwar felt that people of Mumbai were afraid. They were afraid of unnecessary involving in the court or police. They might be feared about the trapping in police or courts. So they didn't come forward to help Roma. So this proves that Baleshwar felt that people of Mumbai were afraid. The Dalai Lama says, "Love and compassion are the true religions to me. But to develop this, we do not need a belief in any religion." Does this relate to the lesson "There is a girl by the tracks"? How? Discuss with your friends. Yes, as Dalai Lama says, love and compassion are the true religions. So, if Baleshwar had thought about any religion of Roma or something like that, he didn't help help her, and Roma would found to be dead. And Roma also, uh, when nobody came forward to help her, only Baleshwar came to help her. And in the case of Gujarati truck driver also, he was also didn't think of any religion. The only thought in their mind to help someone and show some mercy. So as Dalai Lama says, love and compassion are the true religions in this world. ಇಲ್ಲಿಗೆ ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದ 3ನೇ ಭಾಗವನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿಗೆ ಪಾಠವು ಕೂಡ ಮುಕ್ತಾಯಗೊಂಡಿದೆ. ಮುಂದಿನ ಭಾಗದಲ್ಲಿ ಮುಂದಿನ ಪಾಠದ ಬಗ್ಗೆ ವಿವರಣೆಯನ್ನು ಕೊಡಲಿದ್ದೇನೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.